ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ರಾಮನಗರದ ಅರ್ಚಕರಹಳ್ಳಿಯ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಶಾಖಾ ಮಠದ ಅಂಧರಶಾಲಾ ಸಭಾಂಗಣದಲ್ಲಿ ನೇಗಿಲ ಯೋಗಿ ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ರಾಜ್ಯಾಧ್ಯಕ್ಷ ರವಿಕುಮಾರ್ ಅವರ ನೇತೃತ್ವದಲ್ಲಿ ಹಾಗೂ ಜಿಲ್ಲಾಧ್ಯಕ್ಷ ಪಟೇಲ್ ಸಿ ರಾಜುರವರ ಸಹಕಾರದಲ್ಲಿ ಒಕ್ಕಲಿಗರ ವಧುವರರ ಸಮಾವೇಶ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಆದಿಚುಂಚನಗಿರಿ ರಾಮನಗರ ಶಾಖಾ ಮಠದ ಮಠಾಧ್ಯಕ್ಷರಾದ ಶ್ರೀ ಶ್ರೀ ಅನ್ನದಾನೇಶ್ವರನಾಥ ಸ್ವಾಮೀಜಿಗಳು, ನೇಗಿಲ ಯೋಗಿ ಸಮಾಜ ಸೇವಾ ಟ್ರಸ್ಟ್ನ ರಾಜ್ಯಾಧ್ಯಕ್ಷ ಡಿ ರವಿಕುಮಾರ್, ಜಿಲ್ಲಾಧ್ಯಕ್ಷ ಪಟೇಲ್ ಸಿ ರಾಜು, ರಾಮನಗರ ತಾಲೂಕು ಅಧ್ಯಕ್ಷ ಶಿವಲಿಂಗಪ್ಪ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕ ಸತೀಶ್ ಕೆ, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಕೆಂಪಯ್ಯ ಕೆ, ಡಾಕ್ಟರ್ ಭರತ್ ಕೆಂಪಣ್ಣ, ಡಾಕ್ಟರ್ ಮಧುಸೂದನ್, ಕನಕಪುರ ತಾಲೂಕು ಅಧ್ಯಕ್ಷ ಗದ್ದಾಡಿ ಕಾಳೇಗೌಡ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಟಿ ತಿಮ್ಮೇಗೌಡ, ಖಜಾಂಚಿ ಸಿ ರವಿರವರುಗಳು ದೀಪ ಬೆಳಗಿಸಿ ಪದ್ಮಭೂಷಣ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವುದರ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನೇಗಿಲ ಯೋಗಿ ಇರ್ತಕ್ಕಂಥದ್ದು 1997ರಲ್ಲಿ ಮೈಸೂರಲ್ಲಿ ನೋಂದಣಿಯಾಗಿದೆ. ಅದಾದ ನಂತರ ಅನೇಕ ಕಾರ್ಯಕ್ರಮಗಳನ್ನು ಒಕ್ಕಲಿಗ ಕುಲಬಾಂಧವರಿಗೆ ಸಂಬಂಧಪಟ್ಟಂತೆ ಕಾರ್ಯಕ್ರಮ ನಡೆಸ್ತಾ ಬಂದಿದೆ. ಈ ನೇಗಿಲ ಯೋಗಿ ಮೈಸೂರಿಗೆ ಸೀಮಿತ ಆಗಬಾರ್ದು ಅಂತೇಳಿ ನಮ್ಮ ಕುಲಬಾಂಧವರೆಲ್ಲ ಕೂತು ಚರ್ಚೆ ಮಾಡಿದಾಗ ಈ ನೇಗಿಲ ಯೋಗಿ ಕಾರ್ಯ ಮತ್ತು ವ್ಯಾಪ್ತಿಯನ್ನು ವಿಸ್ತರಿಸಬೇಕು, ನಮ್ಮ ಕುಲಬಾಂಧವರು ಎಲ್ಲೆಲ್ಲಿದ್ದರು ಅಲ್ಲೆಲ್ಲವೂ ಕೂಡ ಸೇವೆಯನ್ನು ನೀಡಬೇಕಾಗತ್ತೆ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮೈಸೂರಿನ ಮುಖ್ಯ ನೇಗಿಲ ಯೋಗಿ ಕಚೇರಿ ಅಧ್ಯಕ್ಷರಾದಂಥ ರವಿಕುಮಾರ್ ಸರ್ ಅವರು ಇವತ್ತು ಈ ಒಂದು ನಾವೆಲ್ಲ ಸೇರಬೇಕಂದ್ರೆ ಕಾರಣಕರ್ತರವರು. ಅವ್ರಿಗೆ ನಾನು ಮೊದಲನೇದಾಗಿ ನೀವೆಲ್ಲರೂ ಎದ್ದು ನಿಂತವ್ರು ಚಪ್ಪಾಳೆ ಹೊಡೆಯಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ. ದಯಮಾಡಿ ರವಿಕುಮಾರ್ ಎದ್ದು ನಿಂತಬೇಕು. ಯಾಕೆಂದ್ರೆ ಒಂದು ಸಂಘಟನೆ ಮಾಡುವಂಥದ್ದು ಅಷ್ಟು ಸುಲಭ ಅಲ್ಲ. ಇಡೀ ರಾಜ್ಯಾದ್ಯಂತ ನಮ್ಮ ಒಕ್ಕಲಿಗರ ಸಮಸ್ಯೆಗಳೇನಿದೆ ಅದೆಲ್ಲವನ್ನು ನಾವು ಜೊತೆಗೂಡಿ ಬಗೆಹರಿಸೋಣ, ಜೊತೆ ಸೇರೋಣ ಅಂತೇಳಿ ಈ ರಾಜ್ಯದ ಮಟ್ಟಕ್ಕೆ ಅವರು ಈ ಮಟ್ಟಕ್ಕೆ ತಂದಿದ್ದಾರೆ.
ರಾಜ್ಯಾದ್ಯಂತ ಒಕ್ಕಲಿಗರ ಸಮಸ್ಯೆಗಳು ಏನೇನಿದೆ ಅಂದ್ರೆ ಅದರಲ್ಲಿ ಎಲ್ಲ ಸಮಸ್ಯೆಗಳಿದೆ. ರೈತ ಸಮಸ್ಯೆಗಳಿರ್ಬೋದು, ವ್ಯವಸಾಯಗಳ ಸಮಸ್ಯೆಗಳು, ಇನ್ನೂ ಅನೇಕ ಸಮಸ್ಯೆಗಳಿದೆ. ಮಕ್ಕಳ ಸಮಸ್ಯೆ ಇರ್ಬೋದು, ವಿದ್ಯಾರ್ಥಿಗಳ ಸಮಸ್ಯೆ. ನಮ್ಮಲ್ಲೂ ಬಡವರಿದ್ದಾರೆ. ನಮ್ಮಲ್ಲಿ 50% ಬಡವರಿದೆ ನಮ್ಮಲ್ಲಿ ಒಕ್ಕಲಿಗರಲ್ಲೇ. ಅದಕ್ಕೆ ಸಂಬಂಧಪಟ್ಟ ಪರಿಹಾರಗಳು ಸಿಗ್ತಲ್ಲ, ಇವೆಲ್ಲ ಕಲಿತಲ್ಲ. ಹಾಗಾಗಿ ನಾವೆಲ್ಲರೂ ಒಂದಾಗಬೇಕು. ಈ ನೇಗಿಲುಗಳಿಗೆ ಅಡಿಯಲ್ಲಿ ನಮ್ಮ ಸಮಾಜದ ಸ್ವಾಮೀಜಿಗಳಿದ್ದಾರೆ, ಅವರು ನಮ್ಮ ಜೊತೆಗಿರ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ನೀವೆಲ್ಲ ಒಂದಾಗಿ ಜೊತೆಲಿರ್ತೀವಿ. ನಾವು ಇವತ್ತುವರೆಗೂ ನಾವು ಒಂದಾಗಬೇಕು ಅಂತ ಎಲ್ಲಿ ಹೇಳ್ಕೊಂಡಿಲ್ಲ. ಈ ಸ್ಪೀಚ್ ಇನ್ಮೇಲಾರು ನಮ್ಮಲ್ಲಿ ಆಗ್ಲಿ ಅಂತ ಹೇಳ್ತಾ, ಈ ನೇಗಿಲುಗಳಿಗೆ ಸಮಾಜದ ಸೇವಾ ಮೂಲಕ ನಮ್ಮವ್ರಿಗೆಲ್ಲರೂ ಉಚಿತವಾಗಿ ಯಾವುದೇ ವೆಚ್ಚಗಳಿದ್ದೇನೆ ಹೆಣ್ಮಕ್ಳುಗಳು ಗಂಡ್ಮಕ್ಳುಗಳು ವಧುವರರು ಸಿಗಲಿ ಅಂತ ಹೇಳೋದಕ್ಕೋಸ್ಕರ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಇವತ್ತು ನಾವು ಎಲ್ಲ ಸೇರಿದ್ದೀವಿ. ಇಲ್ಲಿ ಇರ್ತಕ್ಕಂಥವ್ರು ಇಂಜಿನಿಯರ್ಸ್ ಇದ್ದಾರೆ, ಡಾಕ್ಟರ್ಗಳಿದ್ದಾರೆ, ವೈದ್ಯರಿದ್ದಾರೆ, ಮತ್ತೆ ಲಾಯರ್ಗಳಿದ್ದಾರೆ. ಎಲ್ಲ ವಿಭಾಗದ ವೃತ್ತಿಯಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಇಲ್ಲಿ ನಿಮ್ಗೋಸ್ಕರ ಏನಾದ್ರು ಒಂದು ಸಮಾಜ ಸೇವೆ ಮಾಡಬೇಕು ಅಂತ ಹೇಳಿ ನಿಮ್ಗೋಸ್ಕರ ಎಲ್ಲ ಕಂಕಣಬದ್ಧರಾಗಿದ್ದಾರೆ. ರಾಜ್ಯಾದ್ಯಂತ ಶಾಖೆಗಳು ಪ್ರಾರಂಭ ಆಗ್ತದೆ. ಇದಕ್ಕೆಲ್ಲ ಕಾರಣ ನಮ್ಮ ರವಿಕುಮಾರ್ ಅವರ ಪ್ರಯತ್ನ. ಅದಕ್ಕೆ ಸ್ವಾಮೀಜಿಯವರು ಸಹಕಾರವನ್ನು ಕೊಟ್ಟಿದ್ದಾರೆ. ಒಂದು ಪ್ರಯತ್ನದಿಂದ ಎಲ್ಲ ಪ್ರಯತ್ನಗಳು ಯಶಸ್ವಿ ಆಗ್ತವೆ ಅಂತ ಹೇಳ್ತಾ ಈ ವಧುವರ ಸಮಸ್ಯೆಯನ್ನು ನಾವೆಲ್ಲ ಜೊತೆಗೂಡಿ ಬಗೆಹರಿಸಿಕೊಳ್ಳೋಣ. ಜ್ಞಾನಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನುಗೂಡಿ ಭಕ್ತಿಯಲ್ಲಿ, ಅನುದಿನ ಅನುಗೂಡಿ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ನಾನೇನೆಂಬುದ ಬಿಡಿರಿ, ಸದ್ಗುರು ಪ್ರಾಪ್ತಿ ಜ್ಞಾನಿಗಳೊಡನಾಡಿರಿ. ತಾನುಭವದ ಸುಖ ತಾನೇ ಕೈ ಸೇರುವುದು, ತಾನುಭವದ ಸುಖ ತಾನೇ ಕೈ ಸೇರುವುದು. ಅನುಗೊಳಿಸಿ ಲಿಂಗಕ್ಕೆ ಮನ ಮುಟ್ಟಿ ಬೆಳಗಿರಿ. ಜ್ಞಾನಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಬಹುಶಃ ಮುಂದೆ ನಾವು ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಶ್ರೀರಕ್ಷ ಶ್ರೀಮಠ. ನಾವು ನೀವೆಲ್ಲ 5-6-0 ಇದ್ದಂಗೆ. 5-6-0 ಬೆಲೆ ಇದೆಯಾ? ಹಿಂದೆ ಒಂದು ನಂಬರ್ ಇದ್ರೆ ಆ ನಂಬರೇ ನಮ್ಮ ಮಠ. ಸೊ ಹಾಗಾಗಿ ನಾವು ನಮ್ಮ ಮಠವನ್ನು ಅಭಿವೃದ್ಧಿಪಡಿಸಬೇಕು, ಸೇವೆ ಮಾಡಬೇಕು. ಆಗ ಮಾತ್ರ ಈ ಜನಾಂಗಕ್ಕೆ ಒಂದು ಮುಂದೆ ಅಭಿವೃದ್ಧಿ ಆಗೋಕ್ಕೆ ಅವಕಾಶ ಇದೆ ಅಂತ ನಾನು ಸುಮಾರು 20 ವರ್ಷಗಳಿಂದ ಈ ಸೇವೆ ಸಲ್ಲಿಸ್ತಾ ಇರೋದ್ರಿಂದ ನನ್ನ ಅನುಭವಕ್ಕೆ ಬಂದಿದೆ. ಯಾವುದಾದ್ರೂ ಒಂದು ಅಸಂಘಟಿತವಾದಂಥ ಒಂದು ಜನಾಂಗ ಇದೆ ಅಂದರೆ ಅದು ಒಕ್ಕಲಿಗ. ಇವತ್ತು ಎಲ್ಲ ಜನಾಂಗರು ಒಗ್ಗಟ್ಟಾಗ್ತಾ ಇದ್ದಾರೆ, ಆದರೆ ಒಕ್ಕಲಿಗ ಒಗ್ಗಟ್ಟಾಗ್ತಾ ಇಲ್ಲ. ಇದಕ್ಕೆ ಕಾರಣ ಬೇರೆಯವರಲ್ಲ, ನಾವೇ. ನಮ್ಮಲ್ಲಿ ಕ್ಯಾಲೆಂಡರ್ ಹಾಕಿದ್ವಿ, ಸಾಧ್ಯವಾದರೆ ಸಹಾಯ ಮಾಡಿದ್ರೆ ಸುಮ್ಮನೆ ಹಾಕಿದ್ದೀವಿ. ಯಾಕೆ ಅಂದರೆ ನಮ್ಮ ಜನಾಂಗವನ್ನ ಹಾಳಾಗೋದಕ್ಕೆ ಕಾಲೆಳೆದು ಎಲ್ಲ ಮಾಡ್ತಾ ಇರೋರು ಬೇರೆಯವರಲ್ಲ, ನಮ್ಮವರೇ. ನಮ್ಮ ಮನೆ ಕಳ್ಳರೆ, ಬೀದಿ ಕಳ್ಳರು ಇಟ್ಕೋಬಹುದು, ಮನೆ ಕಳ್ಳರಿಗೆ ಕಷ್ಟ ಆಗುತ್ತದೆ. ನೀವು ಫಸ್ಟ್ ಮನೆ ಕಳ್ಳರು ಇಟ್ಕೊಳ್ಳಿ, ಬೀದಿ ಕಳ್ಳರೆಲ್ಲ ಸುಮ್ಮನೆ ಆಗ್ತದೆ. ಯಾವುದೇ ಆಮೇಲೆ ಬೇರೆ ಜನಾಂಗದವ್ರಿಗೂ ಗೊತ್ತಿದೆ ನಮ್ಮವ್ರನ್ನ ಯಾರು ಕೇಳಿಸಕ್ಕಾಗಲ್ಲ ಅಂತ. ಅದಕ್ಕೆ ನಮ್ಮನ್ನೇ ಇನ್ನೊಂದು ನಮ್ಮನ್ನೇ ಎತ್ಕಟ್ಟು ಮುಗಿಸ್ತಾ ಇದೆ. ಇವತ್ತು ಬಾಲಗಂಗಾಧರನಾಥ ಸ್ವಾಮೀಜಿಯವ್ರನ್ನ ನಾವು ನೀವೆಲ್ಲರೂ ಪ್ರತಿಯೊಬ್ಬರು ಮನೆ ಕೋಟೆಗಳು ಪೂಜೆ ಮಾಡಬೇಕು. ಯಾಕೆ ಗೊತ್ತಿದೆಯಾ ನಿಮಗೆ? ಗೊತ್ತಿದೆಯಾ ಇಲ್ವೋ? ಬಹಳ ಜನ ಗೊತ್ತಿಲ್ಲ. 1900
ಸ್ವಾಮೀಜಿಯಿಂದ 4% ಬರ್ತಾ ಇರಲಿಲ್ಲ. ನನಗೆ ನಮ್ಮ ಸ್ನೇಹಿತರು ಬಂದು ಈ ಥರ ಒಂದು ಹೊಸ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ಭಾಳ ಸಂತೋಷ ಆಯಿತು. ಕಾರಣ ಏನು ಅಂತ ಹೇಳಿದ್ರೆ ಈಗಾಗಲೇ ಪತ್ರಿಕೆಯಲ್ಲಿ ನೋಡಿದ್ದೀವಿ, ಅನೇಕ ಸಂದರ್ಭದಲ್ಲಿ ನೋಡಿದ್ದೀವಿ, ನಮ್ಮ ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ. ಎಲ್ಲ ಒಂದು ಕಡೆ ಎಲ್ಲರೂ ಸರ್ಕಾರಿ ನೌಕರಿಯನ್ನು ಕೇಳ್ತಾರೆ. ಅದರಿಂದ ವ್ಯವಸಾಯ ಮಾಡುವಂಥ ರೈತರ ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ ಅಂತೇಳಿ ಅನೇಕ ರೈತನ ಹೇಳಿದಾಗ ಇಂಥ ಕಾರ್ಯಕ್ರಮವನ್ನು ಮಾಡಿ ಜನಗಳಿಗೆ ಹೆಣ್ಣು ಸಿಗೋದು ಅಂದರೆ ಬರೀ ಹೆಣ್ಣು ಸಿಗೋದು ಅಷ್ಟೇ ಅಲ್ಲ, ಹೆಣ್ಣು ಮಕ್ಕಳಲ್ಲಿ ಕೆಲವು ದೌರ್ಬಲ್ಯಗಳಿದ್ದಾವೆ, ಗಂಡು ಮಕ್ಕಳಲ್ಲಿ ದೌರ್ಬಲ್ಯಗಳಿದ್ದಾವೆ. ಇವೆಲ್ಲವನ್ನ ಕೌನ್ಸಿಲಿಂಗ್ ಮಾಡಿ ನಮ್ಮ ಮಕ್ಕಳಿಗೆ, ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಕಳು ಇರ್ಬೋದು, ನಮ್ಮ ಇತಿಮಿತಿಯಲ್ಲಿ ಜೀವನ ಮಾಡಿ ನಮ್ಮ ದುಃಖ ದುಮ್ಮಾನಗಳು ಎಲ್ಲ ಕುಟುಂಬದಲ್ಲಿದ್ದಾವೆ. ಆ ದುಃಖ ದುಮ್ಮಾನಗಳು ಸರ್ವೇ ಸಾಮಾನ್ಯ. ನಮ್ಮ ಜೀವನ ಅಂದರೆ ಇನ್ನು ಬೇರೆ ಬೇರೆ ಇದೆ. ನಾವು ವಾಟ್ಸಪ್ ಮಾಡುವಂಥ, ಫೋನ್ ಮಾಡುವಂಥ ವಿಷಯ ಇರ್ಬೋದು, ಮೆಸೇಜ್ ಮಾಡುವಂಥ ವಿಷಯ ಇರ್ಬೋದು, ಸಣ್ಣ ಪಣ್ಣ ವಿಷಯ, ಇವೆಲ್ಲ ಜೀವನದಲ್ಲಿ ಕ್ಷುಲ್ಲಕ ವಿಷಯ. ಇದಕ್ಕೂ ಕೂಡ ಗಂಡ ಹೆಂಡತಿ ದೂರ ಆಗ್ತಾ ಇರುವಂಥ ವಿಷಯ ನೋಡ್ತಾ ಇದ್ದೀವಿ. ಅದಕ್ಕಿಂತ ಬೀದಿ ದೂರ ಇದೆ. ನಮ್ಮ ಮಕ್ಕಳ ಭವಿಷ್ಯವನ್ನು ನೋಡಬೇಕಾಗ್ತದೆ. ಇವೆಲ್ಲವನ್ನು ಅರ್ಥ ಮಾಡ್ಕೋಬೇಕು. ನಾನು ಯಾಕೆ ಯಾವತ್ತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಷ್ಟೋ ಸಂದರ್ಭದಲ್ಲಿ ನಮ್ಮ ಸಂಬಂಧಿಕರಲ್ಲೂ ಕೂಡ ಹೇಳಿದ್ದೀವಿ ನಾವು, ಬೇಡ ಇದೆಲ್ಲ ದೊಡ್ಡ ವಿಷಯ ಮಾಡೋದು ಬೇಡ. ಯಾಕೆ ಅಂತ ಹೇಳಿದ್ರೆ ಎಷ್ಟೋ ವಿಷಯಗಳು ಬರೀ ಮನೆ ಒಳಗಡೆ ಬರುವಂಥ ವಿಷಯನ ಕುಟುಂಬದ ವಿಚ್ಛೇದನ ಮಾಡೋ ಮಟ್ಟಕ್ಕೆ ಹೋಗ್ತಾ ಇದೆ. ಅದರಿಂದ ನಾವು ತಂದೆ ತಾಯಿಗಳಿಗೆ ತಮ್ಮಲ್ಲಿ ಮನವಿ ಮಾಡೋದೇನು ಅಂತ ಹೇಳಿದ್ರೆ, ಯಾವುದೇ ಸಂದರ್ಭದಲ್ಲಿ ಒಂದು ಗಂಡ ಹೆಂಡತಿ ನಡೆಸಿದಲ್ಲಿ ಸ್ವಲ್ಪ ತಿಳುವಳಿಕೆ ಹೇಳಿ ಸಮಾಧಾನ ಮಾಡುವಂಥ ವಿಷಯಗಳು. ಏನು ಈ ಕಾರ್ಯಕ್ರಮ ಆಯೋಜನೆ ಮಾಡಿದರೆ ನಿಜವಾಗ್ಲೂ ಬಹಳ ಹೆಚ್ಚಾದ ಕಾರ್ಯಕ್ರಮ. ಯಾಕಂತಂದ್ರೆ ನಾನು ಒಂದು 2 ಮಾತುಗಳ ಮುಗಿಸ್ತೀನಿ ಈ ಕಾರ್ಯಕ್ರಮವನ್ನ. ನೋಡಿ, ನಮ್ಮಲ್ಲಿ ನಮ್ಮ ಏನು ಒಕ್ಕಲಿಗ ಸಮಾಜ ಅಂತ ಇದೆ, ನೀವು ಸೂಕ್ಷ್ಮವಾಗಿ ಗಮನಿಸಿ. ಒಕ್ಕಲಿಗ ಅಂತಂದ್ರೆ ದೇಶಕ್ಕೆ ಅನ್ನ ನೀಡುವಂತ ಒಂದು ಜಾತಿ. ನಾವು ಏನು ಅನ್ನವನ್ನು ಬೆಳಿತೀವಿ, ಆ ಅನ್ನವೇ ಪರಬ್ರಹ್ಮವಾಗಿ ಎಲ್ಲರೂ ಊಟ ಮಾಡುವಂತ ಒಂದು ಸ್ಥಾನದಲ್ಲಿ ನಮಗೆ ಆ ಒಂದು ಒಕ್ಕಲಿಗರಿಗೆ ಸ್ಥಾನ ಸಿಕ್ಕಿದೆ. ಹಾಗಾಗಿ ನಮ್ಮಲ್ಲಿ ಇನ್ನೊಂದೇನು ವಿಚಾರ ಅಂತಂದ್ರೆ, ನೋಡಿ, ನಾವು ಯಾವುದೇ ಒಕ್ಕಲಿಗ ಸಮುದಾಯದಿಂದ ನಾನು ಈ ವಿಚಾರ ಹೇಳ್ತೀನಿ. ಈ ಒಂದು ಈ ಮೊದಲ ಸಲ ಕಾರ್ಯಕ್ರಮ ಅಂತ ಹೇಳ್ತಾರೆ, ಅದು ಗುರು ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಶುರು ಆಗಿದೆ. ಬಹುಶಃ ನೀವೆಲ್ಲರೂ ಭಾವಿಸ್ಕೊಂಡಿದ್ದೀರಿ, ಎಲ್ಲಕ್ಕಿಂತ ಬಹಳ ಶ್ರೇಷ್ಠವಾಗಿದ್ದು ಸಂಗೀತವಾದ ಸ್ಥಳ ಅಂತಂದ್ರೆ ಗುರುಸ್ಥಾನ. ಅದಕ್ಕೇನಂತಾರೆ, ಹರಿಹರ ಬ್ರಹ್ಮಾದಿಗಳು ಕಾಯ್ದಂತೆ ಗುರು ಕಾಯ್ತಾರೆ ಅಂತೇಳಿ ಅಂತ ಒಂದು ಸ್ಥಳ ನಾವೆಲ್ಲ ಒಗ್ಗೂಡಿದ್ದೀವಿ. ಇದು ಏನಂತಂದ್ರೆ ಭಾಷಣ ಅಥವಾ ಮಾತುಕತೆ ಅನ್ನೋದೇನಿಲ್ಲ. ಈಗ ಒಂದು ಕಾರ್ಯಕ್ರಮ ಏನಿದೆ, ವಧುವರರ ಅನ್ವೇಷಣೆ. ವಧುವರರ ಅನ್ವೇಷಣೆ ಅಂತಂದ್ರೆ ಅವ್ರೇನೋ ಒಂದು ಇವತ್ತಿನ ದಿವಸದಲ್ಲಿ ಆಗ್ತಾ ಇದೆ, ಈ ಹೆಣ್ಮಕ್ಳು ಗಂಡು ಮಕ್ಕಳುಗಳು ಬಹುಶಃ ಅದಕ್ಕೆ ಕಾರಣ ಏನು ಕಂಡಿಗೆ ಆಗ್ತಾ ಇಲ್ಲ. ವಿದ್ಯಾವಂತರಿಗೆ ಕಾರಣ ಆಗ್ತಿದೆಯೋ ಅಥವಾ ವಿದ್ಯಾವಂತ ಇದ್ದವ್ರ ಕಾರಣ ಆಗ್ತಿದೆಯೋ, ಮದುವೆ ಆಗುವಂಥದ್ದು ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ನಮ್ಮ ಸಮುದಾಯದಲ್ಲಿ ಸ್ವಲ್ಪ ತಡ ಆಗ್ತಾ ಇದೆ. ತಡ ಆಗ್ತಿದಾಗ ಏನಾಗ್ತಾ ಇದೆ, ಹಿಂದೆ ಏನಾಗ್ತಿತ್ತು, 25-20% ಮದುವೆಗಳಾಗ್ಬಿಡ್ತಿತ್ತು, ಮಕ್ಕಳುಗಳ ಜಗತ್ತುಗಳು ದೊಡ್ಡದಾಗ್ತಿತ್ತು. ಈಗ ಏನಾಗ್ತಾ ಇದೆ, ಮಕ್ಕಳಿಗೆ 20% ಮತ್ತೆ ಈಗಿನ ಮಕ್ಕಳಿಗೆ ಮದುವೆ ಸ್ಥಿತಿ ಬಂದ್ಬಿಟ್ಟಿದೆ. ಈಗ 35-40% 25-20% ಮಕ್ಕಳಿಗೆ ಬೇಕಾದ ಸಂದರ್ಭಕ್ಕೆ ನಾವು ಮದುವೆ ಮಾಡುವಂತ ಸನ್ನಿವೇಶ ಬಂದ್ಬಿಟ್ಟಿದೆ. ಇವತ್ತಿನ ಈ ಒಂದು ಪವಿತ್ರ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಾರದು. ನೇಗಿಲ ಯೋಗಿ ಸಮಾಜ ಸೇವಾ ಟ್ರಸ್ಟ್ ನಮ್ಮ ಮೈಸೂರು ಜಿಲ್ಲೆ ಹಾಗೆ ಇಡೀ ಕರ್ನಾಟಕದಾದ್ಯಂತ ಈ ಒಂದು ನೇಗಿಲ ಯೋಗಿ ಸಮಾಜ ಸೇವಾ ಟ್ರಸ್ಟನ್ನು ಪ್ರಚಾರ ಮಾಡ್ತಾ ನಮ್ಮ ರಾಮನಗರ ಬೆಂಗಳೂರು ಅಂದರೆ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ
ಜನಾಂಗದ ಅಭಿವೃದ್ಧಿಗೆ, ಜನಾಂಗದ ಸಂಕಷ್ಟಕ್ಕೆ ಪಾತ್ರರಾಗಬೇಕು ಅಂತಕ್ಕಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು ಅವರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ನಮ್ಮ ನೇಗಿಲ ಯೋಗಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ರವಿಕುಮಾರ್ ಅವರೇ, ಬದುಕಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಕಷ್ಟು ಅವಕಾಶಗಳಿದೆ. ಅದಕ್ಕೋಸ್ಕರ ನೀವು ಪಟ್ಟಣದಲ್ಲಿ ಕೂಲಿ ಮಾಡ್ಕೊಂಡಿರ್ತಕ್ಕಂಥ ಒಂದು ಹೋಟ್ಲಲ್ಲಿ ಸಪ್ಲೈ ಮಾಡ್ಕೊಂಡಿದ್ರೆ ನನ್ನ ಹಳ್ಳಿಯ ಹೋಟ್ಲಲ್ಲಿ ಅವನೇ ಬೆಂಗಳೂರಲ್ಲಿ ಅವನೇ ಅಂತಕ್ಕಂಥ ಒಂದು ಕೆಟ್ಟ ಚಾಳಿ ನಮ್ಮಲ್ಲಿ ಬಂದಿದೆ. ಅದನ್ನು ದೂರ ಮಾಡಿ ದಯಮಾಡಿ ನಮ್ಮಲ್ಲೇ ಇರ್ತಕ್ಕಂತಹ ಹೆಣ್ಣು ಮಕ್ಕಳನ್ನ ನಮ್ಮ ಜನಾಂಗದವರಿಗೆ ಕೊಟ್ಟು ಮದುವೆ ಮಾಡ್ತಕ್ಕಂತಹ ಒಂದು ದೊಡ್ಡ ಮನಸ್ಸನ್ನ ನೀವೆಲ್ಲ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ ಜನಾಂಗದ ದೃಷ್ಟಿಯಲ್ಲಿ ಸಾಕಷ್ಟು ನಮ್ಮ ರವಿಕುಮಾರ್ ಹೇಳಿದ್ದಾರೆ. ಹೇಗೆ ಅಂದರೆ 84 ಲಕ್ಷ ಜೀವರಾಶಿಗಳಿಗೆ ಏನಾದ್ರು ಅನ್ನ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವನು ರೈತ ಅಂತ ತೀರ್ಮಾನ. ನಾವು ನೀವು ಈ ಜಗತ್ತು ಜೀವ ಜಂತುಗಳು ಬದುಕೋದು ಯಾರಿಂದ? ಅನ್ನ, ನೀರು, ಗಾಳಿಯಿಂದ. ಇವು ಮನುಷ್ಯನಿಗೆ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಅದಕ್ಕೆ ಹೇಳ್ತಾರೆ ಸುಭಾಷಿತದಲ್ಲಿ, ಪೃಥ್ವಿಯಾಂ ತ್ರೀಣಿ ರತ್ನಾನಿ ಜಲಮನ್ನಂ ಸುಭಾಷಿತಂ ಅಂತ. ಮೂಡೈ ಪಾಷಾಣ ಖಂಡೇಶು ರತ್ನ ಸಂಗ್ರಹೀಯತೆ ಅಂತ ಹೇಳ್ತೀವಿ. ಹಾಗಂದ್ರೆ ಈ ಜಗತ್ತಿನಲ್ಲಿ ಅತ್ಯಂತ ಅಮೂಲ್ಯವಾದ ರತ್ನಗಳು ಮೂರಿನವಂತೆ. ಒಂದು ಜಲ ಅಂದ್ರೆ ನೀರು, ಅನ್ನ, ಹಾಗೆ ಸುಭಾಷಿತ ಅಂದ್ರೆ ಒಳ್ಳೆಯ ನಡತೆ. ಇವು ಮೂರಿನ ಕಡೆ ಎಲ್ಲ ಸಮೃದ್ಧಿಯಾಗಿರ್ತದೆ. ಈ ಮೂರೇ ನಿಜವಾದ ರತ್ನಗಳು. ವಿಷಭರಿತವಾಗಿರ್ತಕ್ಕಂಥ ಮುಚ್ಚಳ ಇದೆಯಲ್ಲ, ಅದನ್ನ ಏನಾದ್ರೆ ಅದು ರತ್ನ, ನಿಜವಾದ ರತ್ನ ಬೆಲೆ ಮಾಡೋದು ಅಂತ ಅನ್ಕೊಂಡ್ರೆ ಅದು ಮೂರ್ಖ ಅಂತ ಹೇಳ್ತಾರೆ. ಸ್ವಾಮೀಜಿಯವರು ನುಡಿದಂತೆ ಇಂದಿನಿಂದ 1 ತಿಂಗಳ ಒಳಗಾಗಿ ರಾಮನಗರದಲ್ಲಿ ನೇಗಿಲೋಗಿ ಮಹಿಳಾ ಘಟಕವನ್ನು ಪ್ರಾರಂಭ ಮಾಡುವ ಭರವಸೆಯನ್ನು ನಾನು ಈ ಜಿಲ್ಲಾಧ್ಯಕ್ಷರಾಗಿ ಈ ಮೂಲಕ ನೀಡ್ತಾ ಇದ್ದೀನಿ ಅಂತ ಹೇಳಕ್ಕೆ ಆಶಯಪಡ್ತೀನಿ. ಜೊತೆಗೆ ಇವತ್ತು ಸ್ವಯಂ ಸೇವಕರಾಗಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಯಾವುದೇ ಅಪೇಕ್ಷೆಯನ್ನು ಒಬ್ಬರು ಸ್ವಯಂ ಸೇವಕರಾಗಿ ಸಲ್ಲಿಸಬೇಕು ಅಂತ ಕಷ್ಟ ಇದೆ. ಅದಕ್ಕೆ ಸಹಕರಿಸಿದಂಥ ಸಾಕಮ್ಮ, ಗೌರಮ್ಮ, ಜಗದಾಂಬ, ಶಶಿಕಲಾ, ಅನುರೂಪ, ಮಧುಮತಿ, ಶ್ರುತಿ ಮತ್ತು ಸವಿತಾರವರು ಹಾಗೂ ಇತರೆ ನಾಗವೇಣಿ ಮತ್ತು ಮಮತಾ ಎಲ್ಲರೂ ಇವತ್ತು ರಿಜಿಸ್ಟ್ರೇಷನ್ ಕೌಂಟರ್ಗೆ ತಮ್ಮ ಸೇವೆಯನ್ನು ಸಲ್ಲಿಸಿರುವಂಥ ಪ್ರಮುಖವಾಗಿ ಅವರು ವಾಲಂಟಿಯರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಅವರಿಗೆ ನೇಗಿಲೋಗಿ ಬೆಳಗುವಂಥ ರಾಮನಗರದಲ್ಲಿ ಬೆಳೆಸಬೇಕು, ಉಳಿಸ್ಬೇಕು. ಅವರಿಗೆ ಇಚ್ಛೆ ಇದ್ದೇ ಇಲ್ಲ ಅನ್ನೋದಕ್ಕೆ ಗೊತ್ತಾಗುತ್ತೆ. ಸ್ವಯಂ ಸೇವಕರಾಗಿ ಯಾರು ಬೆಳೆಸ್ತಾರೆ ಅವರೇ ನೇಗಿಲೋಗಿ ಸಮಾಜ ಸೇವೆ ಟ್ರಸ್ಟ್ ಬಗ್ಗೆ ಅಭಿಮಾನ ಇರ್ತದೆ. ಹಾಗಾಗಿ ಆ ಅಭಿಮಾನವನ್ನು ಉಳಿಸ್ಕೊಂಡು ರಾಮನಗರದಲ್ಲಿ ಮಹಿಳಾ ನೇಗಿಲೋಗಿ ಸಮಾಜ ಸೇವಾ ಟ್ರಸ್ಟ್ ತಲೆ ಎತ್ತಿದೆ. ಜೊತೆಗೆ ಸಂಪೂರ್ಣವಾಗಿ ರಾಮನಗರ ಜಿಲ್ಲೆಯಲ್ಲಿ ಅಂದರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ನೇಗಿಲೋಗಿ ಸಮಾಜ ಸೇವಾ ಟ್ರಸ್ಟ್ ನಮ್ಮ ರಾಜ್ಯಾಧ್ಯಕ್ಷರಾದಂಥ ರವಿಕುಮಾರ್ ತಿಳಿಸುತ್ತೆ 18 ವಿಂಗಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ರಾಜ್ಯಾಧ್ಯಕ್ಷರಿಗೆ ಬೆನ್ನೆಲುಬಾಗಿ ರಾಮನಗರ ಜಿಲ್ಲೆ ನಿಲ್ಲುತ್ತೆ. ಇಂಥ ಕಾರ್ಯಕ್ರಮಗಳು ನಮ್ಮ ವರ್ಷದಲ್ಲಿ ಸತತವಾಗಿ ನಮ್ಮ ನೇಗಿಲೋಗಿ ಸಂಸ್ಥೆ ತಿಳ್ಕೊಂಡಿರುವಂತೆ ತಿಂಗಳಿಗೆ 2 ಕಾರ್ಯಕ್ರಮ, 1 ಮೀಟಿಂಗ್, ತಿಂಗಳಿಗೆ 2 ಕಾರ್ಯಕ್ರಮ, 1 ಮೀಟಿಂಗ್, 2 ಗೃಹದ ಅಲಂಕಾರ ಕಾರ್ಯಕ್ರಮಗಳು. ಒಂದು ಶಿಕ್ಷಕ ವೆಚ್ಚದ ಗುರು ಪ್ರಶಸ್ತಿ ಸೆಪ್ಟೆಂಬರ್ ತಿಂಗಳಲ್ಲಿ ಶಿಕ್ಷಕರಿಗೋಸ್ಕರ ಮೀಸಲಾಗುತ್ತದೆ. ಮತ್ತೊಂದು ಸಭೆ ಈ ರೀತಿ ಸಾಮೂಹಿಕವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಎಲ್ಲರಿಗೂ ನನ್ನ ನೇಗಿಲೋಗಿ ತಂಡ ಬೆನ್ನೆಲುಬಾಗಿ ಕಾರ್ಯದರ್ಶಿಗಳಿರ್ಬೋದು, ಪದಾಧಿಕಾರಿಗಳೆಲ್ಲರೂ ತಮ್ಮ ಶಕ್ತಿ ಮೀರಿ ನನ್ನ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಮತ್ತು ವೇದಿಕೆ ಮೇಲಿರುವಂಥ ಪ್ರತಿಯೊಬ್ಬರಿಗೂ ನನ್ನ ಅಧ್ಯಕ್ಷರಾಗಿ ನನ್ನ ನುಡಿ ಅನುಭವವನ್ನು ಸಲ್ಲಿಸುತ್ತಾ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.